ಒಳ್ಳೆ ರಸವತ್ತಾದ ಮಾವಿನ ಹಣ್ಣಿನ ಬೀಜ ಅದ ಅಂತ ಇಟ್ಕೊಳ್ಳಿ. ಆ ಬೀಜ ಕಿಶದಾಗ ಇಟ್ಟುಕೊಂಡ್ರೆ ಏನು ಗಿಡ ಬೆಳಿತಾವ? ಆ ಬೀಜ ತಿಜೋರಿಯೊಳಗೆ ಇಟ್ಟರೆ ಏನು ಹಣ್ಣು ತಿಂದಂಗೆ ಆಗ್ತದೆ? ಹೌದಲ್ಲ ಹೇಳಿ? ನೀವು ಎಷ್ಟು ವರ್ಷ ಇಟ್ಟರೆ ಏನಾಯ್ತು? ಬಂಗಾರದ ಪೆಟ್ಟಿಗೆಯಾಗಿ ಇಟ್ಟರು ಸಹಿತ ಹಣ್ಣು ಬರುವುದಿಲ್ಲ. ಅದನ್ನು ಸಂಘದಾಗ ಇಡಬೇಕಾಗ್ತದನ, ಪ್ರತ್ಯೇಕಿಸಿ ಬಿಟ್ರೆ ಅದು ಬರುವುದಿಲ್ಲ. ಮತ್ತು ಯಾವುದರ ಸಂಘದಾಗ ಇಟ್ಟರೆ ಅದು ಹೊರಗೆ ಬರ್ತದೆ ಅನ್ನೋದು ಗೊತ್ತಿರಬೇಕು ಮನುಷ್ಯಾಗ. ಅದು ಬಂಗಾರ ಬೆಳ್ಳಿ ಸಂಘದಾಗ ಆಗುವುದಿಲ್ಲ, ಅದು ಮಣ್ಣಿನ ಸಂಘಕ್ಕೆ ಬರಬೇಕಾಗ್ತದೆ. ಆ ಬೀಜ ತಗೊಂಡೋಗಿ ಚಲೋ ಮಣ್ಣಿನ ಸಂಘದಾಗ ಅದನ್ನು ಇಟ್ಟು ಅದಕ್ಕೊಂದಿಷ್ಟು ನೀರಿನ ಸಂಘ ಮಾಡಿ ಬಿಟ್ರೆ ನಾವು ಏನೂ ಮಾಡೋದಿಲ್ಲ, ಮಾಡಬೇಕಾಗಿಲ್ಲ, ನಮಗೇನು ಕಷ್ಟ ಇಲ್ಲ. ಸುಮ್ಮನೆ ಇಟ್ಟು ಸಂಘದಾಗ ಅದನ್ನು ಇಟ್ಟು ಬಿಟ್ರೆ ಸಾಕು. ಎರಡ ಸಂಘ, ನೀರಿನ ಸಂಘ ಮತ್ತು ನೆಲದ ಸಂಘ, ಇಷ್ಟು ಇಟ್ಟು ಬಿಟ್ರೆ ಸಾಕು. ಬೀಜ ಮೊಳೆದೋರುತ್ತದೆ. ಬೀಜದಿಂದ ಒಂದು ಮೊಳಿಕೆ ಹೊರಗೆ ಬರುತ್ತದೆ. ಮೊಳಿಕೆ ಹಾಗೆ ಬೆಳೆದು 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 ವಿಶಾಲ ವೃಕ್ಷವಾಗ್ತದೆ. ಆ ವೃಕ್ಷದೊಳಗೆ ಕಾಯಿಗಳು ಶುರುವಾಗ್ತವ. ಎಲ್ಲಿಂದ ಬಂತು ಕಾಯಿ? ಎಲ್ಲಿಂದ ಬಂದು? ಬೀಜದಿಂದ. ಯಾಕೆ ಬಂದು? ಸಂಘ ಆಗ್ಯದಂತ ಬಂದು ಅಷ್ಟೇ. ಸಂಘ ಆಯ್ತು. ಬಂಗಾರ ಸಂಘ ಆಗಿದ್ರೆ ಬರತಿದ್ದಿಲ್ಲ, ಬೆಳ್ಳಿ ಸಂಘ ಆಗಿದ್ರು ಬರತಿರ್ಲಿಲ್ಲ, ರೊಕ್ಕದ ಸಂಘ ಆಗಿದ್ರೆ ಬರತಿರ್ಲಿಲ್ಲ, ಮಣ್ಣಿನ ಸಂಘ ಆಗ್ಯದಂತ ಬಂತ ಅಷ್ಟೆ.